ಈ ಚಿತ್ರವನ್ನು ಅಬ್ಸರ್ವ್ ಮಾಡಿ. ಒಬ್ಬ ಮಗು ಮತ್ತು ಅವರ ಅಮ್ಮ ರೋಡ್‌ನ ಕ್ರಾಸ್ ಮಾಡ್ತಾ ಇದ್ದಾರೆ. ರೋಡ್‌ನ ಕ್ರಾಸ್ ಮಾಡ್ತಿರ್ಬೇಕಾದ್ರೆ ಅವ್ರ ಕಾಲುಗಳು ಒಂದು ವೈಟ್ ಗೆರೆ ಮೇಲೆ, ಇನ್ನೊಂದು ಬ್ಲಾಕ್ ಗೆರೆ ಮೇಲೆ ಐತೆ. ಇದನ್ನು ನಾವು ಡೈಲಿ ಲೈಫಲ್ಲಿ ನೋಡ್ತಾನೆ ಇರ್ತೀವಿ. ಆದರೆ ಇದನ್ನು ನಾವು ಏನಂತ ಕರಿತೀವಿ, ಅದರ ಯೂಸಸ್ ಏನು ನಮ್ಗೆ ಗೊತ್ತೇ ಇರಲ್ಲ. ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆ ಲೈನ್ಸ್‌ನ ನಾವು ಏನಂತ ಕರಿತೀವಿ ಅಂತಂದರೆ ಝೀಬ್ರಾ ಕ್ರಾಸಿಂಗ್ ಅಂತ ಹೇಳ್ತೀವಿ. ಝೀಬ್ರಾ ಕ್ರಾಸಿಂಗ್ ಇದರಿಂದ ನಮಗೆ ಏನೇನು ಯೂಸಸ್ ಇದೆ ಅಂತಂದರೆ, ಫಸ್ಟ್ ಮೇನ್ ಥಿಂಗ್ ಏನಂತಂದರೆ ಆಕ್ಸಿಡೆಂಟ್ಸ್ ಆಗಲ್ಲ ಇದರಿಂದ. ಮತ್ತು ಆರಾಮಾಗಿ ಈ ಮಕ್ಕಳು, ವೃದ್ಧರು ಮತ್ತು ಅಂಗವಿಕಲರು ಆರಾಮಾಗಿ ಝೀಬ್ರಾ ಕ್ರಾಸಿಂಗಿಂದ ರೋಡ್‌ನ ಕ್ರಾಸ್ ಮಾಡ್ಬೋದು. ಮತ್ತು ಆದಷ್ಟು ಈ ಝೀಬ್ರಾ ಕ್ರಾಸಿಂಗ್ ಇರೋ ಹತ್ರನೇ ರೋಡ್ ಕ್ರಾಸ್ ಮಾಡಿ. ಹಂಗೆ ಮಾಡೋದ್ರಿಂದ ಯಾವುದೇ ಆಕ್ಸಿಡೆಂಟ್ಗಳು ಆಗೋದಿಲ್ಲ. ಮತ್ತು ನಾವು ಪಾದಚಾರಿಗಳು ಪಾಲಿಸಬೇಕಾದ ನಿಯಮಗಳು ಅಂದರೆ ರೋಡ್ ದಾಟ್ತಿರ್ಬೇಕಾದ್ರೆ ಏನೇನು ಪಾಲಿಸ್ಬೇಕಂತ: ಮೊಬೈಲ್ ಬಳಸಿ ರಸ್ತೆ ದಾಟಬಾರದು, ಮತ್ತು ರಸ್ತೆ ದಾಟುವಾಗ ಓಡಬಾರದು, ಮತ್ತು ರಸ್ತೆ ದಾಟುವ ಮೊದಲು ಎರಡೂ ಆ ಕಡೆ ಈ ಕಡೆ ಸಂಚಾರ ನೋಡಬೇಕು. ಏನಾದರೂ ಬರ್ತಾ ಇದೆಯಾ ಬರ್ತಾ ಇಲ್ವಾ ಅಂತ ಎರಡೂ ಕಡೆ ನೋಡಿಬಿಟ್ಟು ರೋಡನ್ನ ದಾಟಬೇಕು. ಝೀಬ್ರಾ ಕ್ರಾಸಿಂಗ್ ಮೂಲಕ ಮಾತ್ರ ರಸ್ತೆ ದಾಟಬೇಕು. ಝೀಬ್ರಾ ಕ್ರಾಸಿಂಗ್ ಮೂಲಕನೇ ಹೋಗಬೇಕು. ಅದರಿಂದ ನಮಗೆ ಯಾವುದೇ ಅನಾನುಕೂಲಗಳು ಆಗೋದೇ ಇಲ್ಲ. ಇಂತಹ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.